ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಇಶಾಕ್ ಕಾಜಿ. ನೀವು ನೋಡ್ತಾ ಇದ್ದೀರಾ ಶ್ರೀ ಟಿ. ಫ್ರೆಂಡ್ಸ್, ಇವತ್ತೊಂದು ವಿಷಯ ನಿಮ್ಮ ಹತ್ರ ಹೇಳಲಿಕ್ಕೆ ಬಂದಿದ್ದೀನಿ. ಅದು ಏನಂದ್ರೆ, ಹೋದ ವಾರ ಅಲಿಯಾನ್ಸ್ ಫ್ರಾನ್ಸಿಸ್ ಅಂತ ಒಂದು ಸಂಸ್ಥೆ, ಇಂಡೋ ಫ್ರಾನ್ಸ್ ಎರಡು ಕಲ್ಚರಲ್ ಆಕ್ಟಿವಿಟಿ ಮಾಡೋದು ಒಂದು ಸಂಸ್ಥೆ, ಅಂದರೆ ಒಂದು ಆಡಿಟೋರಿಯಂ ಹಾಗೂ ಅಲ್ಲೇ ಕಲ್ಚರಲ್ ಆಕ್ಟಿವಿಟೀಸ್ ಮಾಡೋದು ಒಂದು ಕೇಂದ್ರ. ಅದು ಸುಮಾರು ಒಂದು 6-7 ತಿಂಗಳಿಂದ ಅದು ಆಡಿಟೋರಿಯಂ ರೀವರ್ಕ್ ಮಾಡ್ತಾ ಇದ್ರು. ಅಂದರೆ ರಿಪೇರಿ ವರ್ಕು, ಅದರಲ್ಲಿ ಎಲ್ಲ ರೆನಿವೇಷನ್ ವರ್ಕ್ ನಡೀತಾ ಇತ್ತು. ಅದರಲ್ಲಿ ಸೌಂಡ್ ಇರಬಹುದು, ಲೈಟಿಂಗ್ ಇರಬಹುದು, ಅಥವಾ ಅದು ಅಕಾಸ್ಟಿಕ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಹೋದ ವಾರ ಅದು ರೆಡಿ ಆಗಿದೆ. ಅದರ ಹೆಸರು ಶ್ರೀ ಚಿರಂಜೀವಿ ಸಿಂಗ್ ಅಂತ, ನಮ್ಮ IPS ಅಧಿಕಾರಿ ಇದ್ರು, ಅವರು ರಿಟೈರ್ಡು. ಅವ್ರ ಹೆಸರಿನಲ್ಲಿ ಅದು ಓಪನ್ ಮಾಡಿದ್ದಾರೆ. ಅಲ್ಲೇ ನಾಟಕ, ಆಮೇಲೆ ಡಾನ್ಸ್ ಪ್ರೋಗ್ರಾಮ್, ಯಾವುದೇ ಥರದ್ದು ಕಾರ್ಯಕ್ರಮ ಅಲ್ಲೇ ಮಾಡಬಹುದು. ಆದರೆ ರಾಜಕೀಯ ಮತ್ತು ಯಾವುದೇ ಒಂದು ಜಾತಿಯ ಅಥವಾ ಯಾವುದೇ ಒಂದು ಧರ್ಮದ ಬಗ್ಗೆ ಯಾವುದಲ್ಲೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಮಿಕ್ಕಿದ ಏನು ಬೇಕಾದ್ರೂ ನೀವು ಅಲ್ಲೇ ಯಾವುದೇ ಥರದೊಂದು ಕಾರ್ಯಕ್ರಮ ಮಾಡಬಹುದು. ಇದು ಉಪಯೋಗ ನೀವು ಮಾಡಬಹುದು. ಈ ಅಲಿಯಾನ್ಸ್ ಫ್ರಾನ್ಸಿಸ್ನಲ್ಲಿ ಚಿರಂಜೀವಿ ಸಿಂಗ್ ಅನ್ನುವ ಆಡಿಟೋರಿಯಂನ ಉದ್ಘಾಟನೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ MS ಸತ್ತು, ಇವರು ಖ್ಯಾತ ನಾಟಕಗಾರರು, ಸಾಹಿತ್ಯಗಾರರು, ನಿರ್ದೇಶಕರು, ಆಮೇಲೆ ನಟರು. ಕನ್ನಡದಲ್ಲಿ ಅಷ್ಟೇ ಅಲ್ಲ, ಬಾಲಿವುಡ್ನಲ್ಲಿ ಕೂಡ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಿನಿಮಾ ಮಾಡಿದ್ದಾರೆ. ಭಾಳ ದೊಡ್ಡ ವ್ಯಕ್ತಿ. ಈಗ ಇವರು ಏಜು 95 ಇಯರ್ಸ್ ಆದ್ರೂ ಈ ಏಜ್ನಲ್ಲಿ ಬಂದು ನಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡಿ, ಥಿಯೇಟರ್ ಬಗ್ಗೆ ಮಾತಾಡಿ, ಆಡಿಟೋರಿಯಂ ಬಗ್ಗೆ ಮಾತಾಡಿ, ಅವ್ರ ಕೈಯಿಂದ ಇದು ಉದ್ಘಾಟನೆ ಸಮಾರಂಭ ಆಯಿತು. When we first started working here, the director was Eric Rocha, and remember, he was greatly interested in theatre, and ಅಲಿಯಾನ್ಸ್ ಫ್ರಾನ್ಸಿಸ್ ಸಂಸ್ಥೆಯ ಡೈರೆಕ್ಟರ್ ಆದ ಶ್ರೀ ಜಫರ್ ಮೊಯ್ಯುದ್ದೀನ್ ಅವರು ಒಂದು 4 ಮಾತು ಮಾತಾಡಿದ್ದಾರೆ. ಅದರ ಬಗ್ಗೆ ಯಾವ ಥರ ಕೆಲಸ ಆಯಿತು, ಯಾವ ಥರ ಅದರ ರೆನಿವೇಷನ್ ವರ್ಕ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. This year our present EC took many infrastructure and pedagogical developments in AFT campus. The most long-awaited work was the renovation of our beautiful auditorium. In a short while, the auditorium is also going to be formally inaugurated by the Theater Thespian. ಯಾಕಂದರೆ ಅದಕ್ಕಿಂತ ಮುಂಚೆ ಇದರಲ್ಲಿ ತುಂಬ ಕಷ್ಟ ಇತ್ತು. ಯಾರಿಗೂ ಸರಿಯಾಗಿ ಫೆಸಿಲಿಟಿ ಸಿಗ್ತಾ ಇರಲಿಲ್ಲ. ಯಾವುದೇ ಗ್ರೀನ್ ರೂಮ್ ಇರಬಹುದು, ಅಥವಾ ಎಲ್ಲ ಕಡೆ ನೀರು ಸೋರ್ತಾ ಇತ್ತು, ಅದೆಲ್ಲ ರಿಪೇರಿ ಮಾಡಿ, ಅದೆಲ್ಲ ಕರೆಕ್ಟಾಗಿ ಮಾಡಿ ತುಂಬ ಚೆನ್ನಾಗಿ ಇವಾಗ ಆಡಿಟೋರಿಯಂನ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ಅದರದ್ದು ಉಪಯೋಗ ಮಾಡ್ಕೋಬಹುದು. ಪಬ್ಲಿಕ್ಗೋಸ್ಕರ ಇವಾಗ ಓಪನ್ ಇದೆ. ಅದು ವೆಬ್ಸೈಟ್ನಲ್ಲಿ, ಅಲಿಯಾನ್ಸ್ ಫ್ರಾನ್ಸಿಸ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅದು ನೋಡಬಹುದು. ನೋಡಿ ಅಲ್ಲಿಂದ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಆದಷ್ಟು ಕಡಿಮೆ ರೇಟ್ನಲ್ಲಿ ನಿಮಗೆ ಅದು ಸಿಗುತ್ತೆ. ಅದು